ಎಲ್ರಿಗೂ ನಮಸ್ಕಾರ. ಕೃಷಿ ಘಾತೆಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಇದು ನಾನು ಆಕ್ಚುಲಿ ಆನ್ಲೈನಲ್ಲಿ ತರಿಸಿದಂಥ ಬ್ಲೂಬೆರಿ ಪ್ಲಾಂಟ್. ಸೊ ಈ ಬ್ಲೂಬೆರಿನಲ್ಲಿ 13 ವೆರೈಟೀಸ್ ಇದೆ. ಅದರಲ್ಲಿ ಇದು ಒಂದು. ಐ ಆಮ್ ನಾಟ್ ಶೋರ್ ಯಾವ ವೆರೈಟಿ ಇದು ಅಂತ. ಸೊ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ, ಇದು ಬಂದಿತ್ತು. ಸೊ ಅದನ್ನ ನಾನು ಸಮರ್ ಅರೌಂಡ್ ಒಂದು ಈ ಪಾಟಲ್ಲಿ ಹಾಕಿದ್ದೆ. ಯೂಶಲಿ ದ ರೆಗ್ಯುಲರ್ ಸೈಜ್ ಪಾಟ್ ನಾವು ಗಿಡ ಎಲ್ಲ ನಡ್ತೀವಲ್ಲ, ಈ ಪಾಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಅಂದ್ರೆ ಇದ್ರದ್ದು ಮಣ್ಣಿಂದು ಮತ್ತೆ ನೀರಿಂದು pH ವ್ಯಾಲ್ಯೂ ತುಂಬಾ ಕಡಿಮೆ ಇರಬೇಕು. ನಮ್ಮಲ್ಲಿ ಇದು ಆಲ್ಕೈನ್ ಸಾಯಿಲ್ ಇರೋದ್ರಿಂದ ಸೊ pH ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಇದು pH ವ್ಯಾಲ್ಯೂ ರೆಡ್ಯೂಸ್ ಮಾಡಬೇಕು. ಬಟ್ ನಾನು ಸದ್ಯಕ್ಕೆ ಇವಾಗ ನಾವು ಹಾಕುವಂತ ನೀರನ್ನೇ ಹಾಕ್ತಾ ಇದ್ದೀನಿ. ಅಂಡ್ ಇದನ್ನ ಪಾಟ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಕೋಕೋಪಿಟ್ ಹಾಕಿದೆ. ಕೋಕೋಪಿಟ್ ಅನ್ನೋದಕ್ಕಿಂತ ಕೋಕೋನಟ್ ಹಸ್ಕ್ ಹಾಕಿದ್ದೆ. ಅದ್ರ ಜೊತೆಗೆ ನಾನು ಇಲ್ಲಿ ರೆಡ್ ಸಾಯಿಲ್ ಮಿಕ್ಸ್ ಮಾಡಿಲ್ಲ, ಸ್ಯಾಂಡ್ ಸಾಯಿಲ್ ಮಿಕ್ಸ್ ಮಾಡಿದ್ದೇನೆ ಅಷ್ಟೇ. ಮತ್ತೆ ಗಾರ್ಡನ್ ಸಾಯಿಲ್ ಮತ್ತೆ ನಮ್ದು ಆಕ್ಚುಲಿ ಸ್ಯಾಂಡಿಲೋಮ್, ಸೊ ದಪ್ಪ ಮರಳು ಮಿಶ್ರಿತ ಭೂಮಿ ಆಗಿರೋದ್ರಿಂದ ಸ್ಯಾಂಡಿಲೋಮ್ ಸಾಯಿಲ್ ಇತ್ತು ನಮ್ದು. ಸೊ ಅದನ್ನ ಮತ್ತೆ ಇದ್ರ ಜೊತೆಗೆ ನಾನು ಹೇಳ್ದಂಗೆ ಇದು ಮರಳು ಮಿಕ್ಸ್ ಮಾಡಿದ್ದೀನಿ, ಸ್ಯಾಂಡ್. ಹಾಗೆ ಇದಕ್ಕೆ ಆಕ್ಚುಲಿ ಪೈನ್ ಬಾರ್ಕ್ ಮತ್ತೆ ಪರ್ಲೈಟ್ ಮಿಕ್ಸ್ ಮಾಡ್ತಾರೆ pH ವ್ಯಾಲ್ಯೂ ರೆಡ್ಯೂಸ್ ಮಾಡೋದಕ್ಕೆ. ಸೊ ಆಸ್ ಆಫ್ ನಾವು ನಾನು ಏನು ಮಾಡಿಲ್ಲ, ಇಲ್ಲಿ ಇಷ್ಟೇ ಮಾಡಿರೋದು, ರೆಡ್ ಸಾಯಿಲ್ ಹಾಕಿಲ್ಲ. ಸೊ ಇದು ಆಕ್ಚುಲಿ ಬಂದು ಈ ಪ್ಲಾಂಟ್ ಬಂದು ಕ್ಲೇ ಸಾಯಿಲ್ ಅಲ್ಲಿ ಇದೆ. ಒಂದು ಮೋಸ್ಟ್ಲಿ ಇದು ಕಟಿಂಗ್ಸ್ ಅಲ್ಲಿ ಮಾಡಿದ್ರು ಅಂತ ಅನ್ಸುತ್ತೆ, ನೋ ಐಡಿಯಾ ಅಬೌಟ್ ಇಟ್. ಸೊ ಇದು ನನ್ನ ನಟ್ಟ ಮೇಲೆ, ಸೊ ಈ ಶೂಟ್ಗಳು ಇದೆಲ್ಲ ಹಳೆ ಎಲೆಗಳು ನೀವು ನೋಡ್ತಾ ಇರ್ಬೋದು. ಸೊ ಈ ಶೂಟ್ಸ್ ಎಲ್ಲ ಹೊಸದು ಬಂದಿರೋದು, ಇಲ್ಲಿ ಚಿಗುರು ಬರ್ತಾ ಇದೆ ನೋಡಿ. ನೆಟ್ಟು ಒಂದು 15 days ಆಯ್ತು ನಾನು. ಸೊ ಇದೆಲ್ಲ ಹೊಸ ಶೂಟ್ಗಳು. ಇದು ಹೊಸ ಶೂಟು, ಇದು ಹೊಸ ಶೂಟು, ಇದು ಹೊಸದು, ಇದು ಕೂಡ ಹೊಸದು. ಇವಾಗೆಲ್ಲ ಕರ್ನಾಟಕದಲ್ಲಿ ಕೂಡ ಈ ಬ್ಲೂಬೆರಿ ಬೆಳಿಬಹುದು ಅನ್ನೋದನ್ನ ನೀವು ಮೇ ಬಿ ಆ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಸೊ ಇದು ಒಂದು ಪ್ರಯತ್ನ ಅಷ್ಟೇ, ನೋಡೋಣ ಹೇಗೆ ಬೆಳೆಯುತ್ತೆ ಅಂತ. ಮುಂದಿನ ಈ ಗಿಡದ ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ. ಆಸ್ ಆಫ್ ನಾವು ಇವಾಗ ಇದಕ್ಕೆ ಸ್ವಲ್ಪ ವರ್ಮಿ ಕಂಪೋಸ್ಟ್ ಮಿಕ್ಸ್ ಮಾಡಿದ್ದೀನಿ, ಮೆನ್ಯೂರ್ ಅನ್ನೋದಾದ್ರೆ. ಬೇರೆ ಏನೂ ಕೊಟ್ಟಿಲ್ಲ ಇದಕ್ಕೆ. ಸೊ ವಾಟರಿಂಗ್ ಅಷ್ಟೇ, ರೆಗ್ಯುಲರ್ ವಾಟರಿಂಗ್. ಈಗ ಒಂದು ಮೇ ಬಿ ಒಂದು 30 days ಆದ್ಮೇಲೆ ಪುನಃ ಇನ್ನೊಂದ್ಸಲ ವರ್ಮಿ ಕಂಪೋಸ್ಟ್ ಒಂದು ಆಡ್ ಮಾಡ್ತೀನಿ. ಇನ್ ಕೇಸ್ ನನಗೆ ಪರ್ಲೈಟ್ ಇಲ್ಲೆಲ್ಲೂ ಸಿಕ್ಕಿಲ್ಲ, ಸೊ ಆನ್ಲೈನಲ್ಲಿ ಬುಕ್ ಮಾಡಬೇಕು. ನೋಡೋಣ, ಇದು ಚೆನ್ನಾಗಿ ಬಂತು ಅಂತಂದ್ರೆ ದೆನ್ ವಿ ಕ್ಯಾನ್ ಥಿಂಕ್ ಆಫ್ ಹ್ಯಾವಿಂಗ್ ಮೋರ್ ಪಾಟ್ಸ್. ಇದನ್ನ ಯೂಶುವಲಿ ಡೈರೆಕ್ಟ್ ಸಾಯಿಲ್ಗೆ ಹಾಕೋದ್ಕಿಂತ ಇವಾಗೆಲ್ಲ ಗ್ರೋ ಬ್ಯಾಗ್ ಅಲ್ಲಿ ಬೆಳೀತಾರೆ, ಬಿಕಾಸ್ ಆಫ್ ದ pH ವ್ಯಾಲ್ಯೂ. ಮಣ್ಣಲ್ಲಿ ಸ್ವಲ್ಪ pH ವ್ಯಾಲ್ಯೂ ನಿಮಗೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಹಾಗೆ ನೀರಲ್ಲಿ ಕೂಡ pH ವ್ಯಾಲ್ಯೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ನೋಡೋಣ ಹೆಂಗ್ ಬೆಳೆಯುತ್ತೆ ಅಂತ. ಮುಂದಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕೃಷಿ ಘಾತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.